ನೋಡಿ, ನಮ್ಗೆ ಆ ಮಕ್ಕಳ ನೋವು, ಯುವಕರ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನ ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡ್ಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ನಾವು ಪ್ಲಾನ್ ಹಾಕಿದೀವಿ. ಆದಷ್ಟು KPSCಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದೀವಿ. ಟೀಚರ್ಸ್ ಬೇರೆ ಬೇರೆ ಎಲ್ಲ ಫಿಲ್ಅಪ್ ಮಾಡ್ತಾ ಇದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ತಾ ಇದೀವಿ. ಕೆಲವು ರಿಸರ್ವೇಶನ್ ಪಾಲಿಸಿಲಿ ಕೆಲವು ಅಡಚಣೆಗಳು ಬರ್ತಾ ಇದೆ. ಸೊ ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಪಾಪ ಅವ್ರೇನು ಮಾಡಕ್ ಆಗ್ಲಿಲ್ಲ. ಬಟ್ ಬಹಳ ಸ್ಕ್ಯಾಂಡಲ್ ಆಗ್ಬಿಡ್ತು ಬಿಜೆಪಿ ಗೌರ್ಮೆಂಟ್ ಅಲ್ಲಿ. ನಾವು ಸ್ಕ್ಯಾಂಡಲ್ಲೆಸ್ ಮಾಡ್ಬೇಕು ಅಂತ, ಟ್ರಾನ್ಸ್ಪರೆಂಟ್ ಮಾಡ್ಬೇಕು ಅಂತ ನಾವೆಲ್ಲ ಮಾಡ್ತಾ ಇದೀವಿ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾವು ಅದಕ್ಕೋಸ್ಕರನೇ ನಿಮ್ಗೆ ಅವ್ರಿಗೆ ಸ್ಟ್ರೆಂತ್ ಬರಬೇಕು ಅಂತ ಹೇಳಿ ಯುವನಿಧಿ ಅಂತ ಪ್ರಾರಂಭ ಮಾಡಿದ್ದು. ಅವ್ರಿಗೆಲ್ಲ ಒಂದು 2 years ಅವ್ರಿಗೆ ಸಹಾಯ ಮಾಡಬೇಕು. ಆಮೇಲೆ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ ಅಂತ. ಸೊ ಅದರಿಂದ ತಾವು ಧೈರ್ಯವಾಗಿರಿ. ಈ ಸರ್ಕಾರ ನಿಮ್ಗೋಸ್ಕರ ವಿ ಆರ್ ದೇರ್ ಟು ಸಾರ್ಟ್ ಔಟ್ ಯುವರ್ ಪ್ರಾಬ್ಲಮ್. ಸದ್ಯದಲ್ಲೇ ನಾವು ಕ್ಯಾಬಿನೆಟ್ ಅಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ಜಲ್ದಿ ನಿಮ್ಗೆಲ್ಲ ಒಂದು ದೊಡ್ಡ ಮೆಸೇಜ್ ಅನ್ನು ಕೊಡ್ತೀವಿ. ಅಲ್ಲ ಸರ್, ನೀವು ಭರವಸೆ ಕೊಟ್ಟು ಬಂದಿದ್ರಿ ಸರ್, ಭರವಸೆಯನ್ನು ಫುಲ್ಫಿಲ್ ಮಾಡಿಲ್ಲ ಅಂತ 2027ಕ್ಕೆ 175 ಕಿಲೋಮೀಟರ್ ವಿಸ್ತರಣೆ ಮಾಡಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ BMR ಸರ್. ಏನ ಮೆಟ್ರೋ ವಿಸ್ತರಣೆ ಅಲ್ಲಪ್ಪ, ಎಲ್ಲ ಸರ್ವೆ ಮಾಡ್ತಾ ಇದೀವಿ, ಅದೆಲ್ಲ ಮಾಡ್ತೀವಿ. ವಾಟ್ ಎವರ್ ವಿ ಹ್ಯಾವ್ ಕಮಿಟೆಡ್, ಮೆಟ್ರೋ ಕಮಿಟ್ ಮಾಡಿದೀವಿ, ಅದನ್ನ ನಾವು ಮಾಡ್ತೀವಿ. ಅವ್ರಿಗೆಲ್ಲ ಹೇಳಿದೀವಿ, ತಗೊಂಡು ಮಾಡ್ತೀವಿ. ಮಧ್ಯದಲ್ಲಿ ಸದ್ಯದಲ್ಲೇ ನಾನು ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡ್ತೀನಿ. ನಾನು ಈ ಡಬಲ್ ಡೆಕ್ಕರ್ ವಿಚಾರದಲ್ಲಿ ಒಂದು ಸ್ಮಾಲ್ ಅವ್ರದ್ದೇನೋ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ, ಒಂದು ರಿಪೋರ್ಟ್ ಬರ್ತಾ ಇದ್ದಾರೆ. ವಿ ಆರ್ ಕಮಿಟೆಡ್. ಮೆಟ್ರೋ ಎಕ್ಸ್ಪ್ಯಾಂಡ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಜಾಸ್ತಿ ಮಾಡಬೇಕು. ಇದು ನಮ್ಮ ಸರ್ಕಾರದ ಉದ್ದೇಶ. ಸರ್, ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ರಿ ಸರ್, ನೇಮಕಾತಿಗಳನ್ನು ಮಾಡೇ ಮಾಡ್ತೇವೆ ಅನ್ನೋದು. We will do it. We are doing it. We are committed to it. ಗ್ಯಾರಂಟಿಗಳನ್ನು ಕೈ ಬಿಟ್ಟು